ಇದ್ದಾರೆ. ನಾವೇನು ಹೇಳ್ಬೇಕಂದ್ರೆ, ನಾವು ಬೆಳಗ್ಗೆ ಮನೆಯಿಂದ ಬರುವಾಗ ಮನೆಯಲ್ಲಿ ಏನು ಕಷ್ಟ ಸುಖ, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನು ಪ್ರಾಬ್ಲಮ್ ಅಂದ್ರೂ ಹೊರಗಡೆ ಬಂದ ಮೇಲೆ ನಾವು ಸರ್ವಿಸ್ ಮಾಡೋಕ್ಕೆ ಬರೋದು. ನಮ್ಮ ಆಟೋನಲ್ಲಿ ಒಳ್ಳೆಯವರು ಬರ್ತಾರೆ, ಯಂಗ್ಸ್ಟರ್ಸ್ ಬರ್ತಾರೆ, ಸ್ಕೂಲ್ಗೆ ಹೋಗೋ ಮಕ್ಕಳು ಬರ್ತಾರೆ. ಆ ಟೈಮ್ನಲ್ಲಿ ನಾವು ಮೈಂಡ್ನ ಫ್ರೀಯಾಗಿ ಇಟ್ಕೊಂಡು ಅವರಿಗೆ ಸರ್ವಿಸ್ ಮಾಡಿಕೊಂಡು ಏನು ಒಂದು ಅಸಂದರ್ಭ ಏನು ನಡಬಾರ್ದು ಅಂತ ದೇವರ ಹತ್ರ ಕೇಳ್ಕೊಂಡು ನಾವು ಹೊರಗೆ ಬಂದು ಅವ್ರಿಗೆ ಸರ್ವಿಸ್ ಕೊಡಬೇಕು. ಇನ್ನೊಂದು, ನಾವು ರೂಟ್ನಲ್ಲಿ ಬರುವಾಗ ನಮಗೆ ಡ್ರೈವಿಂಗ್ ಲೈಸೆನ್ಸು ಮೇಯ್ನು, ಇನ್ನೊಂದು ಇನ್ಶೂರೆನ್ಸ್ ಇರಬೇಕು, ಎರಡನೇದು, ಮೂರು ಯೂನಿಫಾರ್ಮ್. ನೀವು ಯೂನಿಫಾರ್ಮ್ ಹಾಕ್ಕೊಂಡು ಗಾಡಿ ಓಡಿಸಿದ್ರೆ ನಿಮ್ಮ ಹತ್ರ ಲೈಸೆನ್ಸ್ ಇರಲಿ ಇಲ್ಲದ ಹೋಗ್ಲಿ, ನಮ್ಮ ಆಫೀಸರ್ಸ್ ನೋಡ್ಬಿಟ್ಟು ನಿಮ್ಮನ್ನ ಕೆಲ್ಸ್ಬಿಡ್ತಾರೆ, ಆಯ್ತು ಹೋಗಪ್ಪ ಅಂತ. ನಿಮ್ಮ ಹತ್ರ ಯೂನಿಫಾರ್ಮ್ ಇಲ್ಲ, ಸ್ಟೆಪ್ ಕಟ್ಟಿಂಗ್ ಇಟ್ಕೊಂಡು ಮುಡಿ ಇಟ್ಕೊಂಡು ಶಾರ್ಟ್ಸ್ ಹಾಕ್ಕೊಂಡು ಓಡಿಸಿದ್ರೆ ಅವ್ರಿಗೆ ಡೌಟ್ ಬರುತ್ತೆ, ಎಲ್ಲ ಡಾಕ್ಯುಮೆಂಟ್ಸ್ನು ಚೆಕ್ ಮಾಡ್ತಾರೆ. ಆ ರೀತಿ ಆಗಬಾರ್ದು ಅಂತ ಈ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ನಾವು ಮಾಡಿದ್ದೀವಿ. ಈ ಅವೇರ್ನೆಸ್ ಪ್ರೋಗ್ರಾಮ್ಗೆ ಬಂದಿರುವ ಎಲ್ಲ ನಮ್ಮ ಆಫೀಸರ್ಸ್ಗೆ ಇನ್ನೊಂದು ಸತಿ ನಾನು ಅಸೋಸಿಯೇಷನ್ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟೋ ಚಾಲಕರ ಸಂಘದ ಅಧ್ಯಕ್ಷರೇ ಹಾಗೂ ಕಾರ್ಮಿಕ ನಿರೀಕ್ಷಕರೇ ಹಾಗೂ ಮೋಟಾರ್ ಇನ್ಸ್ಪೆಕ್ಟರ್ ಮುನ್ಕೃಷ್ಣ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಎಲ್ಲ ಆಟೋ ಚಾಲಕರೇ, ನಮ್ಮ ಬಾಂಧವರೇ, ವಿಚಾರ ನಮ್ಮ ಠಾಣಾ ವ್ಯಾಪ್ತಿಯ ಆಂಡರ್ಸನ್ಪೇಟೆ ಬಸ್ ನಿಲ್ದಾಣದಲ್ಲಿ ನಮ್ಮ ಠಾಣಾ ವ್ಯಾಪ್ತಿಯ ಆಂಡರ್ಸನ್ಪೇಟೆ ಬಸ್ ನಿಲ್ದಾಣದಲ್ಲಿ ಆಟೋ ಚಾಲಕರಿಗೆ ಕಾನೂನು ಅರಿವು ಕಾರ್ಯಕ್ರಮ, ರಸ್ತೆ ಸಂಚಾರದ ಬಗ್ಗೆ ಅರಿವು ಕಾರ್ಯಕ್ರಮ, ಜೊತೆಗೆ ಆಟೋ ಚಾಲಕರಿಗೆ 10 kg ಅಕ್ಕಿ ವಿತರಣೆ ಹಾಗೂ ಉಚಿತವಾಗಿ ಡ್ರೈವಿಂಗ್ ಲೈಸೆನ್ಸ್ ವಿತರಣೆ, ಮತ್ತು ಆಟೋ ಚಾಲಕರಿಗೆ ಲೇಬರ್ ಕಾರ್ಡ್ ವಿತರಣೆ ಹಾಗೂ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಎಲ್ಲ ವಾಹನದ ಎಲ್ಲ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಬೆಸ್ಟ್ ಆಟೋ ಡ್ರೈವರ್ಸ್ ಅಂತ ಅನ್ಸ್ಕೊಂಡ್ರವ್ರಿಗೆ ಅವಾರ್ಡ್ ಕಾರ್ಯಕ್ರಮನ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ರಾಜ್ಕುಮಾರ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ನಾನು ಈ ಒಂದು ಪೊಲೀಸ್ ಠಾಣೆಗೆ ಬಂದು ಸುಮಾರು 2 ವರ್ಷ ಆಯಿತು. 2 ವರ್ಷದಲ್ಲಿ ಇದು 2ನೇ ಕಾರ್ಯಕ್ರಮ ಇದೇ ಸ್ಥಳದಲ್ಲಿ. ಆಟೋ ಚಾಲಕರ ಬಗ್ಗೆ ಅವ್ರಿಗಿರುವ ಕಾಳಜಿನ ನಾವು ನೋಡೋದಾದ್ರೆ ತುಂಬಾನೇ ಪ್ರೀತಿ ವಿಶ್ವಾಸ ಇದೆ. ಮೊದಲನೇದಾಗಿ ನಮ್ಮ ಇಲಾಖಾ ಪರವಾಗಿ ನಾನು ಆಟೋ ಚಾಲಕರಿಗೆ ಹೇಳೋದೇನೆಂದ್ರೆ, ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಖಾಸಗಿ ಶಾಲೆಗಳು, ಸರ್ಕಾರಿ ಶಾಲೆಗಳು ತುಂಬಾನೇ ಇದ್ದಾವೆ, ಜೊತೆಗೆ ಆಟೋಗಳು ಸಹಿತ ತುಂಬಾನೇ ಇದ್ದಾವೆ, ಆಟೋ ಚಾಲಕರು ಸಹಿತ ತುಂಬಾ ಜನ ಇದ್ದಾರೆ. ಮುಖ್ಯವಾಗಿ ಹೇಳೋದಾದ್ರೆ, ಒಂದು ಆಟೋ ಇದೆ ಅಂತಂದ್ರೆ ಆಟೋಗೆ ಮುಖ್ಯವಾಗಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇರಬೇಕು, ಅಂದ್ರೆ ಆಟೋಗೆ ಯಾರಾದ್ರೂ ಒಬ್ರು ಓನರ್ ಇರಬೇಕು. ಆಮೇಲೆ ಆಟೋನ ನಾವು ಓಡಿಸ್ತೀವಿ ಅಂತಂದ್ರೆ, ಅಂದ್ರೆ ಡ್ರೈವರ್ ಆಗಿ ಆ ಸೀಟಲ್ಲಿ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಯೂನಿಫಾರ್ಮ್ ಹಾಕಿರ್ಬೇಕು. ಯೂನಿಫಾರ್ಮ್ ಹಾಕಿದ್ಮೇಲೆ ಆ ಸೀಟಲ್ಲಿ ಕೂತ್ಕೊಂಡ್ಮೇಲೆ ನಮಗೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಜೊತೆಗೆ ಆ ವೆಹಿಕಲ್ಗೆ ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ಇರಬೇಕು, ಇನ್ಶೂರೆನ್ಸ್ ಕಾಪಿ ಇರಬೇಕು. ಮುಖ್ಯವಾಗಿ ಈ ಒಂದು ಡಾಕ್ಯುಮೆಂಟ್ಸ್ನ ನಾವು ಆಟೋದಲ್ಲಿ ಇಟ್ಕೊಂಡು ನಂತರ ಆಟೋನ ಚಾಲನೆ ಮಾಡಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಇದ್ರೂ ಸಹಿತ ನಾವು ರಸ್ತೆ ಬದಿಯಲ್ಲಿ ನಿಧಾನವಾಗಿ ಹೋಗಬೇಕು, ಗಾಡಿನ ತುಂಬ ಸ್ಪೀಡಾಗಿ ಚಲಾಯಿಸಬಾರ್ದು. ಜೊತೆಗೆ ನಮ್ಮ ಉದ್ದೇಶ ಬರೀ ಹಣ ಸಂಪಾದನೆ ಮಾಡೋದೇ ಆಗಬಾರ್ದು. ಮುಖ್ಯವಾಗಿ ಏನು ನಮ್ಮ ಉದ್ದೇಶ ಆಗಬೇಕು, ಡ್ರೈವರ್ಸ್ಗೆ
ಪ್ರಯಾಣಿಕರು ನಮ್ಮನ್ನ ನಂಬಿ ಬರ್ತಾರೆ. ಅವ್ರನ್ನ ಒಂದು ಸ್ಥಳದಿಂದ ಅಂದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸುರಕ್ಷಿತವಾಗಿ ಕರ್ಕೊಂಡೋಗಿ ಬಿಡೋದೇ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಿಜನಾ? ನಿಜ ಅಲ್ವಾ? ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ಬೇಕಂದ್ರೆ ಕೆಲವೊಂದು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಬೇಕು. ಏನು? ಸ್ಪೀಡಾಗಿ ಹೋಗ್ಬಾರ್ದು, ಜೊತೆಗೆ ನಾವು ಕರೆಕ್ಟಾಗಿ ಡ್ರೈವ್ ಮಾಡ್ಕೊಂಡು ಹೋದ್ರೂ ಸಹಿತ ಎದುರುಗಡೆ ಬರೋ ವ್ಯಕ್ತಿಗಳು ರ್ಯಾಷನ್ ನೆಗ್ಲಿಜೆನ್ಸಿಯಾಗಿ ಡ್ರೈವ್ ಮಾಡ್ಕೊಂಡು ಬರ್ಬೋದು. ಆಟೋದಲ್ಲಿ ಒಂದು ಫ್ಯಾಮಿಲಿನೇ ಕೂತಿರ್ಬೋದು, ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳು ಕೂತಿರ್ಬೋದು, ವಯಸ್ಸಾಗಿರೋರು ಕೂತಿರ್ಬೋದು, ಮಹಿಳೆಯರು ಮತ್ತು ಮಕ್ಕಳು ಕೂತಿರ್ಬೋದು. ಅವ್ರಿಗೆ ನಾವು ಯಾವ ರೀತಿ ಭದ್ರತೆ ಒದಗಿಸ್ತೀವಿ ಅಂತಂದ್ರೆ, ಒಂದು ಪ್ಲೇಸಿಂದ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಅವ್ರು ಎಲ್ಲಿ ತಲುಪಬೇಕಲ್ವಾ ಅಲ್ಲಿ ಸುರಕ್ಷಿತವಾಗಿ ಅವ್ರನ್ನ ಡ್ರಾಪ್ ಮಾಡಿ, ಜೊತೆಗೆ ಏನು ನಿಮ್ಮ ದರ ಇದೆಯಾ, ಮೀಟರ್ ದರ ಇದೆಯಲ್ವಾ, ಅಷ್ಟೇ ಅಮೌಂಟ್ನ ನೀವು ತಗೋಬೇಕು. ಆ ಸಂದರ್ಭದಲ್ಲಿ ನಿಮ್ಮ ಚಾಲಕರ ಮೇಲೆ ಇರೋ ಪ್ರೀತಿ, ವಿಶ್ವಾಸ, ಅಭಿಮಾನ ಸಾರ್ವಜನಿಕರಿಗೆ ಇನ್ನೂ ಜಾಸ್ತಿ ಆಗತ್ತೆ. ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೂ ಸಹಿತ ನಿಮ್ಮ ಮೇಲೆ ಗೌರವ ಬರುತ್ತೆ. ಸಮಾಜದಲ್ಲಿ ಹಿಂದೆ ಸಾಕಷ್ಟು ಸಿನಿಮಾ ನಟರು ಸಹ ಆಟೋ ಡ್ರೈವರ್ಸ್ ಮೇಲೆ ತುಂಬಾ ಸಿನಿಮಾಗಳನ್ನು ಸಹ ಮಾಡಿದ್ದಾರೆ. ಆ ಸಿನಿಮಾಗಳನ್ನೆಲ್ಲ ನೀವು ವಿವಿಧ ಭಾಷೆಗಳಲ್ಲಿ ನೋಡಿರ್ತೀರ. ಎಲ್ಲ ಒಳ್ಳೆ ಕೆಲಸಗಳನ್ನ ನೀವು ಮೈಗೂಡಿಸ್ಕೊಂಡು ಆಟೋಗಳನ್ನ ಡ್ರೈವ್ ಮಾಡ್ತೀರಾ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ವೆಹಿಕಲ್ಗೆ RC ಇಲ್ಲ, ಇಮಿಷನ್ ಸರ್ಟಿಫಿಕೇಟ್ ಇಲ್ಲ, ದಯವಿಟ್ಟು ನಮ್ಮ ARTO ಕಚೇರಿಯಿಂದ ಅಧಿಕಾರಿಗಳು ಬಂದಿದ್ದಾರೆ, ಅವರೆಲ್ಲ ನಾವು ಮನವಿ ಮಾಡೋದಂದ್ರೆ, ಸರ್ ಯಾರಾದರೂ ಡ್ರೈವರ್ಸ್ ಬಂದರೆ ದಯವಿಟ್ಟು ಒಂದು ಸ್ವಲ್ಪ ಬೇಗ ಡಾಕ್ಯುಮೆಂಟ್ಸನ್ನು ಮಾಡಿಕೊಡಿ. ಅಷ್ಟೆಲ್ಲ ಇಟ್ಕೊಂಡಾಗ ಆಕ್ಸಿಡೆಂಟ್ ಅನ್ನೋದು ಬೇಕಾಗಿ ಬರೋದಿಲ್ಲ, ಆಕಸ್ಮಿಕವಾಗಿ ಅಚಾನಕ್ಕಾಗಿ ಆಗುವಂಥವು. ಆ ಸಂದರ್ಭದಲ್ಲಿ ನಾವು ಎಷ್ಟೇ ಹುಷಾರಾಗಿ ಡ್ರೈವ್ ಮಾಡಿದ್ರು ಸಹಿತ ಕೆಲವೊಂದ್ಸಲ ಆಕ್ಸಿಡೆಂಟ್ಸ್ ಆಗ್ತವೆ. ಆ ಒಂದು ಸಂದರ್ಭದಲ್ಲಿ ನಮಗೆ ನಾನು ಈಗೇನು ಹೇಳಿದೆ ಇಷ್ಟೊತ್ತು ಎಲ್ಲ ಡಾಕ್ಯುಮೆಂಟ್ಸ್ ಇದ್ದಾಗ ನಮ್ಮ ಕಡೆಯಿಂದ ಏನು ನಷ್ಟ ಆಗಿದೆ ಎದುರುಗಡೆ ಬರೋ ವ್ಯಕ್ತಿಗೆ ಅಥವಾ ಎದುರುಗಡೆ ಬರೋ ವೆಹಿಕಲ್ಗೆ, ಅವ್ರಿಗೆ ಇನ್ಶೂರೆನ್ಸ್ ಕಂಪ್ನಿ ಕಡೆಯಿಂದ ಅವ್ರಿಗೆ ಇನ್ಶೂರೆನ್ಸ್ ಕ್ಲೈಮ್ ಆಗತ್ತೆ. ಇಲ್ಲ ಅಂತಂದಾಗ ಆ ಇನ್ಶೂರೆನ್ಸು ನಮ್ಮ ಮೇಲೆ ಕ್ಲೈಮ್ ಆಗತ್ತೆ. ನಾವು ಆ ಇನ್ಶೂರೆನ್ಸ್ ಹಣನ ಎದುರುಗಡೆ ಇರೋ ವ್ಯಕ್ತಿಗಾಗಿರ್ಬೋದು, ವಾಹನಕ್ಕಾಗಿರ್ಬೋದು ನಾವು ಭರಿಸಬೇಕಾಗತ್ತೆ. ಇಲ್ಲಿ ಯಾರು ಆಗರ್ವ ಶ್ರೀಮಂತರಿಲ್ಲ, ತುಂಬಾನೇ ಬಡವರು. ಜೊತೆಗೆ ಪ್ರತಿದಿನ ಕೆಲವೊಬ್ರು ಇದರಲ್ಲಿ ಎಷ್ಟು ಜನ ಓನರ್ಸ್ ಇರ್ತಾರೋ ನನಗೆ ಅದು ಗೊತ್ತಿಲ್ಲ. ಇದರಲ್ಲಿ ಒಂದು ಅರ್ಧ ಜನ ಓನರ್ಸ್ ಇರ್ಬೋದು ಆಟೋಗಳಿಗೆ, ಇನ್ನು ಅರ್ಧ ಜನ ಬೇರೊಬ್ರು ಯಾರೋ ಓನರ್ ಆಗಿರ್ತಾರೆ. ನೀವು ಡ್ರೈವರ್ ಆಗಿ ಅವ್ರ ಹತ್ರ ವೆಹಿಕಲ್ನ ಬಾಡಿಗೆಗೆ ತಗೊಂಡು ಬಂದು ವೆಹಿಕಲ್ನ ಓಡಿಸ್ತೀರಾ. ನಿಮ್ಮ ಹತ್ರ ಯೂನಿಫಾರ್ಮ್ ಇರುತ್ತೆ, ಕೆಲವೊಬ್ರು ಏನು ಮಾಡ್ತಾರೆ ಯೂನಿಫಾರ್ಮ್ ಹಾಕಲ್ಲ, ಕೆಲವೊಬ್ರು ಯೂನಿಫಾರ್ಮ್ ಇಟ್ಕೊಂಡಿರ್ತಾರೆ, ಫಾಲೋ ಮಾಡ್ತೀರಾ. ನಿಮ್ಮ ಆಟೋದಲ್ಲಿ ಏನು ಕೂತ್ಕೊಳ್ತಾರೆ ನಿಮ್ಮನ್ನ ನಂಬಿ ಒಂದು 3 ರಿಂದ 4 ಜನ, ಅವರ ಜೀವ ನಿಮ್ಮ ಕೈಯಲ್ಲಿರುತ್ತೆ. ಆಗ್ಬೇಕಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಬೇಡ್ಕೊಳ್ತೀನಿ, ಕೇಳ್ಕೊಳ್ತಾ ನಮ್ಮನ್ನು ಇಲ್ಲಿ ತನಕ ಕರೆದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ನಿಮ್ಮೆಲ್ಲರ ನೆಚ್ಚಿನ ರಾಜ್ಕುಮಾರ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರ ಈ ಮುಂದೆ ನೀವು ಅವರಿಗೆ ಸದಾಕಾಲ ಕೈ ಜೋಡಿಸಿ ಅವರಿಗೆ ಒಳ್ಳೆ ಸಹಕಾರ ಕೊಡಿ ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಿ. ನಮಸ್ಕಾರ. ಈಗ ಏನು ಹೇಳಬೇಕು ಅಂದರೆ, ಇದೊಂದು ಏನು ಡಾಕ್ಟರ್ BR ಅಂಬೇಡ್ಕರ್ ಆಟೋ ಡ್ರೈವರ್ಸ್ ಅಸೋಸಿಯೇಷನ್ ಇಂದ ಒಂದು ಒಳ್ಳೆಯ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ರಾಜ್ಕುಮಾರ್ ಅವರು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೆಲವು ಪೊಲೀಸರು ಹೇಳ್ತೀವಿ, ನಾವು ಬರೀ ಈಗ ಮೇಡಮ್ ಅವ್ರು ಹೇಳ್ದಂಗೆ ನಾವು ಯಾವುದೇ ಫೆಸಿಲಿಟಿ ನಮ್ಗೆ ಕೊಡೋದಿಲ್ಲ, ನಮ್ದೆಲ್ಲ ಬರೀ ಎನ್ಫೋರ್ಸ್ಮೆಂಟ್, ಏನು ಜಾರಿ ತರೋ ಕೆಲಸ ನಮ್ಮದು, ಅದಕ್ಕೆ ನಮ್ಗೆ ಸಂಬಳ ಕೊಡೋದು. ಈಗ ಏನು ವೈಲೇಷನ್ಸ್ ಆಗುತ್ತೆ ಅದಕ್ಕೆ ಫೈನ್ ಕಲೆಕ್ಟ್ ಮಾಡೋದಾಗ್ಲಿ, ಕೋರ್ಟ್ಗೆ ಬರೆಯೋದಾಗ್ಲಿ ಮಾಡ್ತೀವಿ. ಈಗ ಸಣ್ಣದಾಗಿ ನಮ್ಮ KGF ಅಲ್ಲಿ ನಾನು ಬಂದು 2 ವರ್ಷ ಆಯಿತು. ರಾಜ್ಕುಮಾರ್ ಅವ್ರಿಗೆ ಸುಮಾರು ಸತಿ ಹೇಳಿದ್ದೀವಿ. ಸುಮಾರು ಜನಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಗಾಡಿ ಡಾಕ್ಯುಮೆಂಟ್ಸ್ ಇರೋದಿಲ್ಲ. ಮಾಡಿಸ್ತೀವಿ ಅಂತ ಅಸೋಸಿಯೇಷನ್ ಅವರು ಬರ್ತಾರೆ, ಒಂದು 2 ತಿಂಗಳು ಟೈಮ್ ಕೊಡಿ, 3 ತಿಂಗಳು ಟೈಮ್ ಕೊಡಿ ಅಂತಾರೆ. ಆ 3 ತಿಂಗಳು 2 ತಿಂಗಳು ನಂದು 2 ವರ್ಷ ಕಂಪ್ಲೀಟ್ ಆಗೋಯ್ತು, ಇನ್ನೂ ಆಗಿಲ್ಲ. ಸ್ವಲ್ಪ ಜನಕ್ಕೆ ಮಾಡಿಸಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ, ಸ್ವಲ್ಪ ಜನಕ್ಕೆ ಮಾಡಿಸ್ಕೊಂಡಿದ್ದಾರೆ.
ಈಗ ನಾವು ಯಾಕೆ ಪದೇ ಪದೇ ನಿಮ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಏನೋ ಸಣ್ಣ ಪುಟ್ಟ ಏನಾದ್ರು ಆದಾಗ ಅಚಾನಕ್ ಆಗೋಗ್ಬಿಡುತ್ತೆ, ಆಗೋದು ಬೇಡ ಆಗೋಗ್ಬಿಡುತ್ತೆ. ಯಾವುದೋ ಒಂದು ಆಕ್ಸಿಡೆಂಟ್ ಆಯಿತು, ಗಾಡಿ ಡಾಕ್ಯುಮೆಂಟ್ಸ್ ಇರೋದಿಲ್ಲ, ಮತ್ತೆ ಇನ್ಶೂರೆನ್ಸ್ ಇರೋದಿಲ್ಲ. ಈಗ ಮೊನ್ನೆ ಚಿಕ್ಕ ಚಿಕ್ಕ ಮಕ್ಕಳು ಗಾಡಿಗಳು ಓಡಿಸಿ ಆಕ್ಸಿಡೆಂಟ್ ಆದವು. ಕೆಲವು ಗಾಡಿಗಳಿಗೆ ಇನ್ಶೂರೆನ್ಸ್ ಇರೋದಿಲ್ಲ, ಟ್ರಿಪಲ್ ರೈಡಿಂಗ್ ಹೋಗ್ತಾರೆ. ಈ ಪರ್ಟಿಕ್ಯುಲರ್ ಆಗಿ ಆಟೋಗೆ ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಮುಂಚೆ ಒಳ್ಳೆ ಪಿಕ್ಚರ್ ಆಗಿದೆ ನೋಡಿ, ಲಾಸ್ಟ್ ಅಲ್ಲಿ ಇದೆ ಆಟೋಡ್. ನಮ್ಮಲ್ಲ ಇದೇ ಪರಿಸ್ಥಿತಿಯೇ ಇಲ್ವಾ? ನೀವು ಹೇಳ್ಬೇಕು. ಏನ್ ಸ್ಕೂಲ್ ಮಕ್ಕಳನ್ನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕರ್ಕೊಂಡ್ ಬರ್ತೀರಾ? ಇದೇ ರೀತಿ ಕರ್ಕೊಂಡ್ ಬರ್ತೀರಾ, ಇಲ್ಲ 4-5 ಜನ ಕರ್ಕೊಂಡ್ ಬರ್ತೀರಾ? ಏನಪ್ಪಾ ನೀವ್ ಹೇಳ್ಬೇಕೀಗ. ಆ ಪಿಕ್ಚರ್ ಕರೆಕ್ಟ್ ಆಗಿದೆಯಾ ಇಲ್ವಾ? ಕರೆಕ್ಟ್ ಆಗಿದೆ. ಅದನ್ನ ಸರಿ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಇಬ್ರು ಬೇಡಪ್ಪ, 3 ಜನ. 3 ಜನ ಆಯ್ತು. ಮಕ್ಳಿರ್ತಾರೆ, 4 ಜನ ಹಾಕೊಳ್ಳಿ ನೋಡಿ. ಅದರಲ್ಲಿ ಹಿಡ್ಕೊಂಡು ಆದ್ರೂ ಅವರೇ ಕರ್ಕೊಂಡು ಹೋಗ್ತಾರೆ ಒಂದು 10 ಜನನ. ಏನ್ ಮಾಡೋಣ ಅವ್ರಿಗೆ? ಮಕ್ಕಳು ಈಗ ಅವ್ರವ್ರ ಮಕ್ಳು ಅವ್ರವ್ರಿಗೆ ಹೆಚ್ಚು. ಈ ಸಣ್ಣದಾಗಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಭಾರಿ ಸಮಸ್ಯೆ ಆಗುತ್ತೆ. ದಯಮಾಡಿ ಆ ಆಟೋ ಓಡಿಸ್ತಾರೆ ಸ್ಕೂಲ್ ಮಕ್ಳು, ಸ್ಕೂಲ್ ಟೈಮ್ ಆಗಿರುತ್ತೆ, 2 ನಿಮಿಷ 3 ನಿಮಿಷ ಅಂತ ಅಂತ ಹೋಗ್ತಾರೆ. ಈಗ ನಾವು ತಡೆ ಹಾಕಿ ಆ ಟೈಮಲ್ಲಿ ಸ್ಕೂಲ್ ಮಕ್ಳು ಸ್ಕೂಲ್ ಕಳ್ಸೋದ, ಇಲ್ಲ ನಿಮ್ಗೆ ಫೈನ್ ಹಾಕ್ಸೋದ, ಏನ್ ಮಾಡೋದು? ನಾವು ಬಂದಾಗಿಂದ ಹೇಳ್ತೀವಿ, ರಾಜ್ಕುಮಾರ್ ಅವ್ರಿಗೆ ಹೇಳ್ತಿದೀವಿ, ಎಲ್ಲರಿಗೂ ಹೇಳ್ತಾ ಇದೀವಿ, ಕರೆದು ಮೀಟಿಂಗ್ ಮಾಡಿ ಹೇಳ್ತೀವಿ, ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ. ಏನು ರೂಲ್ಸ್ ಇದೆ, ಏನ್ ನಮ್ಮ ಸರ್ಕಾರ ಏನ್ ಗೈಡ್ಲೈನ್ಸ್ ಕೊಟ್ಟಿದೆ ಅದೇ ರೀತಿ ನಡ್ಕೊಳ್ಳಿ ಅಂತ. ಆದ್ರೆ ಮೆಜಾರಿಟಿ ಆಫ್ ದೆಮ್ ಆರ್ ನಾಟ್ ಫಾಲೋಯಿಂಗ್. ಯಾರು ಫಾಲೋ ಮಾಡೋದಿಲ್ಲ, 90% ಯಾರು ಫಾಲೋ ಮಾಡೋದಿಲ್ಲ, ಒಂದು 10% ಮಾಡ್ತಾರೆ. ಯೂನಿಫಾರ್ಮ್ ಹಾಕೊಳ್ಳಿದ್ದೀವಿ, ಯೂನಿಫಾರ್ಮ್ ಹಾಕೋದಿಲ್ಲ. ಮತ್ತೆ ನಿಮ್ ಕಾರ್ಡ್ ಡಿಸ್ಪ್ಲೇ ಮಾಡಿ ಏನು ಹೇಳೋದಿಲ್ಲ, ಎಲ್ಲ ಏನ್ ಮಾಡ್ಬಾರ್ದು ಅದೆಲ್ಲ ಮಾಡ್ತಾರೆ. ನಾವ್ ಏನ್ ಹೇಳ್ತೀವಿ ಅದು ಮಾಡೋದಿಲ್ಲ. ಆಟೋ ಸ್ಟ್ಯಾಂಡ್ ಅಲ್ಲಿ ಇರುತ್ತೆ, ಆಟೋ ಸ್ಟ್ಯಾಂಡ್ ಅಲ್ಲಿ ನಿಲ್ಸಲ್ಲ ಗಾಡಿ, ಆಟೋ ಸ್ಟ್ಯಾಂಡ್ ಖಾಲಿ ಇರುತ್ತೆ, ಹೊರಗಡೆ ರೋಡಲ್ಲಿ ಇರ್ತಾರೆ. ಎಲ್ಲರೂ ಗೊತ್ತಾಗ್ಲಿ ಅಂತ ಹೇಳ್ತಿದೀನಿ, ಇನ್ನೇನ್ ಬೇಕೇ ಅವ್ರಿಗೆ ಟೀಕೆ ಮಾಡೋದಿಲ್ಲ. ಈಗ ನೀವೇನ್ ಮಾಡ್ತೀರೋ ಅದನ್ನ ಹೇಳ್ತಿದೀನಿ. ಆಟೋ ಸ್ಟ್ಯಾಂಡ್ ಇಲ್ಲ, ಅಷ್ಟು ಆಟೋ ಸ್ಟ್ಯಾಂಡ್ ಹೇಳಿದಾವೆ. ಇನ್ನ ಬೇಕು ಅಂತ ಬೇಡಿಕೆ ಬೇರೆ ಇದೆ, ಇನ್ನ ಬೇಕು ಅಂತ ಇಂತ ಬರ್ತಾರೆ, ಕಡಿಮೆ ಸಿಗುತ್ತೆ ಅಂತ. ಕರೆಕ್ಟಾ? ಹಾಕೊಳ್ಳೋದಿಲ್ಲ. ಅದನ್ನು ಬಿಟ್ಟು ಬೇರೆ ಎಲ್ಲೋ ತುಂಬಿಸ್ತಾರೆ. ಅದು ಒಂದು 2-3 ತಿಂಗಳಿಂದ ಅದು ಸ್ಟಾಪ್ ಆಗಿದೆ. ಆದ್ರೂ ಕದ್ದು ಮುಚ್ಚಿ ಮಾಡ್ತಾರೆ, ನಮ್ಗೆ ಗೊತ್ತಿದೆ. ಯಾವಾಗ ತಗ್ಲಾಕಂತಾರೋ ಅವ್ರು ತಗ್ಲಾಕೊಂಡ ಕೇಸ್ ಆಗುತ್ತೆ. ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಾ, ಮತ್ತೆ ಏನು ನಮ್ಮ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೀರಾ, ಒಳ್ಳೆ ಕಾರ್ಯಕ್ರಮ ರಾಜ್ಕುಮಾರ್ ಕೈಗೊಂಡಿದ್ದಾರೆ. ಇದೇ ರೀತಿ ಆದಷ್ಟು ಬೇಗ ಒಂದು 15 ದಿನದಲ್ಲಿ ಇನ್ನೊಂದಷ್ಟು ಜನಕ್ಕೆ 3000 ಆಟೋ ಇದಾವೆ ಅಂತ ನಮ್ಮ ಅಂದಾಜು ಇದೆ. ನಮ್ಮ ಪ್ರಕಾರ ಎಷ್ಟಿದೆ? ಅಲ್ಲ ನಾನು ಮಾಡ್ತೀರಾ? ಅದೇ ಆಟೋ ಡ್ರೈವರ್ಸ್ ಅಸೋಸಿಯೇಷನ್ಗೆ ತುಂಬಾ ಧನ್ಯವಾದಗಳು. ಇನ್ನು ಮಂಜು ನಮ್ಮ ಡೀಟೇಲ್ ಆಗಿ ಹೇಳ್ತಾನೆ. ಸದ್ಯಕ್ಕೆ ಎಲ್ಲ ಹೊರಗಡೆ ಹೋಗ್ಬೇಕು, ಅದರಿಂದ ಹೋಗ್ತಿದ್ದೀನಿ. ಮತ್ತೆ ಅಮರಾವತಿ ಮೇಡಮ್ ಆಲ್ರೆಡಿ ಈಗಾಗಲೇ ನಿಮಗೆ ಕಾನೂನಾತ್ಮಕವಾಗಿ ಹೇಗೆಲ್ಲ ಇರಬೇಕು, ಮತ್ತೆ ಒಂದು ಗಾಡಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಹೇಳಿದ್ದಾರೆ. ನಾನು ತುಂಬ ಸಮಯನ ತಗೊಳ್ಳಲ್ಲ. ಇಲ್ಲಿ ಮಾಡಿರೋ ಉದ್ದೇಶ ಬಂದು ಡ್ರೈವರ್ಸು ರೋಡ್ ಮೇಲೆ ಬರೋಕ್ಕಿಂತ ಮುಂಚೆ ಅವರಿಗೆ ಏನು ಕಾನೂನಾತ್ಮಕವಾಗಿ ದಾಖಲೆಗಳು ಇರಬೇಕು, ಮತ್ತೆ ಒಬ್ಬ ಚಾಲಕರಾಗಿ ಆ ಚಾಲಕರಲ್ಲಿ ಸೀಟಲ್ಲಿ ಕೂರೋಕ್ಕಿಂತ ಮುಂಚೆ ಅವ್ರಿಗೆ ಏನೆಲ್ಲ ಒಂದು ಕ್ವಾಲಿಟೀಸ್ ಇರಬೇಕು ಅದು ಮುಖ್ಯವಾಗಿ ಅರ್ಥಕೊಂಡು ರೋಡ್ ಮೇಲೆ ವಾಹನಗಳನ್ನ ಚಲಿಸಿದಾಗ ಅಪಘಾತಗಳನ್ನು ಆದಷ್ಟು ತಡಿಬೋದು. ಈ ಅಪಘಾತ ಆಗೋದಕ್ಕೆ ಮೇನ್ ಉದ್ದೇಶ ಬಂದು ಆತುರತೆ ಮತ್ತು ಮತ್ತೆ ಪೋರ್ ನಾಲೆಜ್, ರೋಡ್ ಸೇಫ್ಟಿ ನಾಲೆಜ್. ಸೊ ಅದನ್ನು ಮೊದಲಾಗಿ ಅರ್ಥಕೊಳ್ಬೇಕಾಗುತ್ತೆ. ಒಂದು ಡ್ರೈವರ್ ಆಗಿ ರೋಡ್ ಮೇಲೆ ಬರೋಕ್ಕಿಂತ ಮುಂಚೆ ಪ್ರಮುಖವಾಗಿ ಒಂದು ಚಾಲಕನಾಗಬೇಕು ಅಂದರೆ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರಲೇಬೇಕು. ಸೊ ಇಲ್ಲಿ ನಾವು ನೋಡಿದಾಗ ಎನ್ಫೋರ್ಸ್ಮೆಂಟಲ್ಲಿ ಆಗ್ಬೋದು, ಪ್ರವರ್ತನಾ ಕಾರ್ಯದಲ್ಲಿ ತುಂಬ ಜನಕ್ಕೆ ಡಾಕ್ಯುಮೆಂಟ್ಸ್ ಇರಲ್ಲ, DLs ಇರಲ್ಲ, ಮತ್ತು ತುಂಬ ಎಕ್ಸಸ್ ಪ್ಯಾಸೆಂಜರ್ಸ್ನ ಹಾಕೊಂಡು ಹೋಗ್ತಾರೆ. ಒಂದು ಚೌಕಟ್ಟಿನಲ್ಲಿ ಕೇಸಸ್ ಆಗಬೇಕು ಅಂತ ಅನಿಸುತ್ತೆ, ಇನ್ನೊಂದು ಚೌಕಟ್ಟಿನಲ್ಲಿ ಮಾನವೀಯತೆ ದೃಷ್ಟಿಯಲ್ಲಿ ನೋಡಿದಾಗ ಮಾಡ್ತಿರೋದೇ ಒಂದು ಜೀವನಕ್ಕಾಗಿ ಮಾಡುವಾಗ ಕಾನೂನು ಉಲ್ಲಂಘನೆ ಮಾಡೋಂಗಿಲ್ಲ. ಕಾನೂನು ಉಲ್ಲಂಘನೆ ಮಾಡಿದಾಗ ನಾವು ಅದನ್ನು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಕಾನೂನು ಚೌಕಟ್ಟಲ್ಲಿ ಆದಷ್ಟು ಎಲ್ಲದನ್ನು ನಿಟ್ಟಿನಲ್ಲೇ ಇರಬೇಕು. ಕಾನೂನನ್ನು ಯಾರು ಜಾಸ್ತಿ ಉಲ್ಲಂಘನೆ ಮಾಡಬೇಕು. ಮತ್ತು ಪ್ರಮುಖವಾಗಿ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ರೋಡ್ ಮೇಲೆ ಬಂದಾಗ ಫಸ್ಟು ಆದ್ಯತೆ ನಾವು ಪೆಡೆಸ್ಟ್ರಿಯನ್ಸ್ ಅಂತ ಕೊಡಬೇಕಾಗುತ್ತೆ, ಅವ್ರಿಗೆ ಆದ್ಯತೆಯನ್ನು ಕೊಡಿ ಜಾಸ್ತಿ. ಇನ್ನು ಪ್ರಮುಖವಾಗಿ ಹೇಳಬೇಕಾದ್ರೆ ಈ ಮಾಸವನ್ನು ಒಂದು ಸಾರಿಗೆ ಇಲಾಖೆ ವತಿಯಿಂದ ಮಾಸಾಚರಣೆ ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಆಗಿ ಮಾಡಬೇಕಂತ ಮಾಲಿನ್ಯ ನಿಯಂತ್ರಣ ಮಾಸಾಚರಣೆ ಅಂತಲೇ ಈ ತಿಂಗಳನ್ನು ಆಚರಿಸ್ತೀವಿ. ಅಂದರೆ ಪ್ರತಿದಿನ
ಒಂದೊಂದು ದಿವಸ ಆಗೋದನ್ನ ಇವಾಗ ಒಂದೊಂದು ತಿಂಗಳಾಗಿ ಆಚರಿಸ್ಕೊಂಡಿದ್ದೀವಿ. ಸೊ ಈಗಾಗಲೇ ಇದರ ಮುಂಚಿತವಾಗಿ ನಮ್ಮ ಸಾರಿಗೆ ಅಧಿಕಾರಿಯಾದ ಗಜೇಂದ್ರ ಬಾಬು ಅವರು ಇದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ರೀತಿ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಮಾಲೂರಲ್ಲಿ, ಇನ್ನೊಂದು ಬಂಗಾರಪೇಟೆ ಮತ್ತು KGF ಅಲ್ಲಿ 3 ತಾಲೂಕುಗಳಲ್ಲಿ 3 ಥರ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಇದಕ್ಕೆ ಕೈ ಜೋಡಿಸ್ತಾ, ಜಾಸ್ತಿ ನಾನು ಸಮಯ ತಗೊಳ್ಳಲ್ಲ, ಈಗಾಗಲೇ ಅಧಿಕಾರಿಗಳು ಹೇಗೆಲ್ಲ ಇರಬೇಕು ಅನ್ನೋದನ್ನ ನಿಮಗೆ ತಿಳಿಸಿರೋದ್ರಿಂದ ನಾನು ತುಂಬ ಈ 2 ಮಾತುಗಳನ್ನ ಆಡ್ತಾ ನಾನು ನನ್ನ ಭಾಷಣವನ್ನು ಮುಗಿಸ್ತೀನಿ. ತುಂಬ ಧನ್ಯವಾದ. ಮುಖ್ಯ ಇದು ಮಾಡುತ್ತಿರುವ ಈ ಲೇಬರ್ ಕಾರ್ಡ್ಸ್ಗೆ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಅವರು ಅಮರಾವತಿ ಅವರು ಬಂದಿದ್ದಾರೆ. ಅವ್ರು ಬಂದು ನಮ್ಮ ಡ್ರೈವರ್ಸ್ಗೆ ಕೆಲವು ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾರೆ, ಏನು ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತಾರೆ. ಈಗ ಅವ್ರು ಮಾತಾಡಬೇಕಂತ ಕೇಳ್ತೀನಿ. ಮೇಲೆ ಹಾಸನರಾಗಿರುವ ಅಧಿಕಾರಿಗಳಿಗೂ ಹಾಗೂ ವೇದಿಕೆ ಇರುವ ಎಲ್ಲ ಕಾರ್ಮಿಕರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಉದ್ದೇಶ ಏನಂತಂದ್ರೆ ಮೋಟಾರು ಸಾರಿಗೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2024ನೇ ಇಸ್ವಿಯಲ್ಲಿ ನಮ್ಮ ರಾಜ್ಯ ಸರ್ಕಾರವು ಕರ್ನಾಟಕ ಮೋಟಾರು ಸಾರಿಗೆ ಮತ್ತು ಇತರ ಸಂಬಂಧಿತ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಹಾಗೂ ಅದರ ಕ್ಷೇಮಾಭಿವೃದ್ಧಿ ಮಂಡಳಿ ಅನ್ನೋದನ್ನ ರಚನೆ ಮಾಡಿದೆ. ಆ ಮಂಡಳಿಯ ಮೂಲಕ ವಿವಿಧ ಕಾರ್ಮಿಕರಿಗೆ ಅಂದ್ರೆ ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ವರ್ಕರ್ಸ್ ಮಾತ್ರ ಈ ಬೋರ್ಡ್ ಸೀಮಿತ ಆಗಿರುತ್ತೆ. ಅದರಲ್ಲಿ ಯಾವ್ಯಾವ ಕ್ಯಾಟಗರಿ ವರ್ಕರ್ಸ್ ಬರ್ತಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಆಮೇಲೆ ಏನೇನು ಬೆನಿಫಿಟ್ ಸಿಗುತ್ತೆ ಈ ಲೇಬರ್ ಕಾರ್ಡ್ ಮಾಡೋದ್ರಿಂದ ಅನ್ನೋದನ್ನ ನಾನು ಹೇಳ್ತೀನಿ. ಸೊ ಫಸ್ಟ್ ಈ ಯಾವ್ಯಾವ ಕ್ಯಾಟಗರಿ ವರ್ಕರ್ಸ್ ಬರ್ತಾರೆ ಅಂದ್ರೆ ಡ್ರೈವರ್ಸು, ಐದರ್ ಹೆವಿ ವೆಹಿಕಲ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಕಾರ್ಸ್ ಇರ್ತಾರೋ ಅಂಥವರು ಈ ಲೇಬರ್ ಕಾರ್ಡ್ನ ಪಡಿಬೋದು. ಆಮೇಲೆ ಕ್ಲೀನರ್ಸು ಮತ್ತು ಮೇಂಟೈನರ್ಸು, ಬಸ್ಗಳಲ್ಲಿ ಮೇಂಟೈನರ್ಸ್ ಇರ್ತಾರಲ್ವಾ ಅವರು ಬರ್ತಾರೆ. ಆಮೇಲೆ ನಾಟ್ ಓನ್ಲಿ ಡ್ರೈವರ್ಸು, ಈವನ್ ಗ್ಯಾರೇಜ್ಗಳಲ್ಲಿ ವರ್ಕ್ ಮಾಡ್ತಾರಲ್ವಾ ಮೆಕ್ಯಾನಿಕ್ಸು, ಎಲೆಕ್ಟ್ರಿಷಿಯನ್ಸು, ಆಮೇಲೆ ಟಿಂಕರಿಂಗ್ಸಲ್ಲಿ ಮತ್ತು ಕ್ಲೀನಿಂಗ್ ವಾಟರ್ ಕ್ಲೀನ್ ಮಾಡ್ತಾರಲ್ವ ಕಾರ್ಗಳಲ್ಲಿ ಅಂಥ ಶಾಪ್ಗಳಲ್ಲಿ, ಪಂಚರಿಂಗ್ ಶಾಪ್ಸಲ್ಲಿ, ಈ ಥರ ರಿಲೇಟೆಡ್ ಟ್ರಾನ್ಸ್ಪೋರ್ಟ್ ವರ್ಕ್ ರಿಲೇಟೆಡ್ ಏನೆಲ್ಲ ಇರ್ತಾರೋ ಅಂಥ ಕಾರ್ಮಿಕರನ್ನ ಈ ಮಂಡಳಿ ಗುರುತಿಸಿ ಅಂಥವ್ರಿಗೆ ಸೌಲಭ್ಯಗಳನ್ನ ಒದಗಿಸ್ತಾ ಇದೆ. ಸೊ ಫಸ್ಟ್ ನಾವು ಈ ಸೌಲಭ್ಯ ಪಡಿಬೇಕಂದ್ರೆ 18ರಿಂದ 60 ವರ್ಷ ವಯೋಮಿತಿಯನ್ನು ಹೊಂದಿರಬೇಕಾಗತ್ತೆ. ಸೊ 60 ವರ್ಷ ಆದಮೇಲೆ ಈ ಕಾರ್ಡ್ ಸೌಲಭ್ಯನ ಪಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ DL ಕಂಪಲ್ಸರಿ ಇರಬೇಕು. ಯಾರೆಲ್ಲ ಡ್ರೈವರ್ಸ್ ಇರ್ತಾರೋ ಅವ್ರಿಗೆ DL ಕಂಪಲ್ಸರಿ ಇರುತ್ತೆ. ಆಮೇಲೆ ESI PF ಸೌಲಭ್ಯ ಪಡೀತಿರ್ಬಾರ್ದು. ಇದು ಪ್ಯೂರ್ಲಿ ಅನ್ಆರ್ಗನೈಸ್ಡ್ ವರ್ಕರ್ಸ್ಗೆ ಮಾತ್ರ ಸೀಮಿತ ಇರೋದ್ರಿಂದ ESI PF ಸೌಲಭ್ಯನ ಪಡೀತಾ ಇರಬಾರ್ದು. ಆಮೇಲೆ ಇದು ಲೈಕ್ ಯಾವುದೇ ಕಂಪನಿಗಳಲ್ಲಾದ್ರೂ ಕೆಲಸ ಮಾಡೋರಿಗೆ ಇಂಥ ಸೌಲಭ್ಯ ಪಡೆಯೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಲೈಕ್ ಡ್ರೈವರ್ಸ್ ಅಂತ ಯೂಶಲಿ ರೋಡ್ಸಲ್ಲೇ ಇದು ಮಾಡ್ತಿರ್ತಾರೆ, ಅವ್ರ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಎನಿ ಟೈಮ್ ಅಪಘಾತ ಒಳಗಾಗೋದು ಹೇಳೋಕ್ಕಾಗಲ್ಲ. ಸೊ ಅಂಥವ್ರು ಏನು ಮಾಡಬೇಕು, ಲೈಕ್ ಒಂದು ಸಾಮಾಜಿಕ ಭದ್ರತೆ ಅವ್ರ ಫ್ಯಾಮಿಲಿಗೆ, ಕುಟುಂಬ ಅವ್ರಿಗೆ ನಾಮನಿರ್ದೇಶಕರು ಯಾರಿರ್ತಾರೋ ಅವ್ರಿಗೆ ಒಂದು ಸಾಮಾಜಿಕ ಭದ್ರತೆಯನ್ನು ಒದಗಿಸ್ಬೇಕಾಗತ್ತೆ. ಅದು ನಿಮ್ಮೆಲ್ಲರ ಜವಾಬ್ದಾರಿ ಇರುತ್ತೆ. ಈಗ ಸರ್ಕಾರದಿಂದ ನೀವು ಜಸ್ಟ್ 3 ಇಯರ್ಸ್ಗೆ 50 ರೂಪೀಸ್ ಕೊಟ್ಟು ಒಂದು ಲೇಬರ್ ಕಾರ್ಡ್ ಪಡಿಬೋದಲ್ವಾ. 50 ರೂಪೀಸ್ ಇರುತ್ತೆ. ಎವ್ರಿ 3 ಇಯರ್ಸ್ 50 ರೂಪೀಸ್ ಕೊಟ್ಟು ರಿನ್ಯೂವಲ್ ಮಾಡಿಸ್ಕೋಬಹುದು. ಇದಕ್ಕೆ ಏನೆಲ್ಲ ನಿಮಗೆ ದಾಖಲಾತಿಗಳು ಬೇಕಾಗತ್ತಂದ್ರೆ ಡ್ರೈವರ್ಸ್ಗೆ DL ಕಂಪಲ್ಸರಿ, ಆಧಾರ್ ಕಾರ್ಡು, ನಿಮ್ಮದು ರೇಷನ್ ಕಾರ್ಡ್ ಇಲ್ಲದೆ ಇರೋರು ಪ್ರಸ್ತುತ ರೇಷನ್ ಕಾರ್ಡ್ ಇಲ್ಲದೆ ಅಪ್ಲೈ ಮಾಡ್ಕೊಳ್ಳಿ. ಮತ್ತು ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ರೆ ನಿಮಗೆ ಲೈಕ್ ನಮಗೇನು ನಿಮ್ಮ ನಾಮನಿರ್ದೇಶಕರು, ಒರಿಜಿನಲ್ ನಾಮನಿರ್ದೇಶಕರು ಯಾರು ಅನ್ನೋದು ನಾವು ಐಡೆಂಟಿಫೈ ಮಾಡೋಕ್ಕೆ ನಮಗೆ ರೇಷನ್ ಕಾರ್ಡ್ ಯೂಸ್ ಆಗುತ್ತೆ. ಮತ್ತು ಅಕೌಂಟ್, ಪಾಸ್ಬುಕ್ ಜೆರಾಕ್ಸು ಮತ್ತು ಒಂದು ಫೋಟೋ, ಇಷ್ಟೆಲ್ಲ ಡೀಟೇಲ್ಸ್ ಕೊಟ್ಟು ನೀವು ರಿಜಿಸ್ಟ್ರೇಷನ್ ಆದರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದನ್ನು ಹೇಳ್ತೀನಿ. ಅವರ ಫ್ಯಾಮಿಲಿ ನಾಮನಿರ್ದೇಶಕರಿಗೆ 5 ಲಕ್ಷ ರೂಪಾಯಿಗಳನ್ನು ಸರ್ಕಾರವು ನೀಡಿ ಅವರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸುತ್ತೆ. ಪ್ರತಿ ವರ್ಷ 10,000 ಕೊಟ್ಟು ಅವರಿಗೆ ಓದಲಿಕ್ಕೆ ಸಹಾಯ ಮಾಡುತ್ತೆ. ಅದೇ ಥರ ಶೈಕ್ಷಣಿಕ ಧನ ಸಹಾಯ 10,000 ಬರುತ್ತೆ. 3,000
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.